ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ, ನೀವು ನೋಡ್ತಿರೋದು ಮುಂಬೈ ಅನ್ಕೊಂಡ್ರ? ನೋ, ಇದು ನಮ್ಮ ತುಳುನಾಡು ಮಂಗಳೂರು. ಚಾಪ್ಟರ್ 1 ಚಾಪ್ಟರ್ 2 ಬ್ಯಾಕ್ ಟು ಬ್ಯಾಕ್ ಮುಂಬೈ ವಿಡಿಯೋ ಬಿಡ್ತಿದ್ದು ಬ್ಯಾಕ್ ಪ್ಯಾಕ್ ವಿತ್ ಶೆಟ್ಟಿ. ಸಡನ್ ಏನು ಮಂಗಳೂರು? ಎಸ್, ನಮ್ಮೂರು ದಸರಾ. ಬಸ್ ಇಳಿದ ತಕ್ಷಣ ನವರಾತ್ರಿ ಕಲರವ ಈ ಮಗು ಮುಖದಲ್ಲಿ ಕಾಣಿಸ್ತಿತ್ತು. ಸೇಲ್ ಮಾಡಕ್ಕೆ ಯಾರು ಹೇಳಿದ್ದು? ನೀನು ಏನಾಗ್ಬೇಕಂತಿದ್ದೆ ದೊಡ್ಡವಳಾದ್ಮೇಲೆ? ಯಾವುದೇ ಸಂಸ್ಕೃತಿಯು ಆ ಪ್ರಕೃತಿಯ ನೈಜ ಸೌಂದರ್ಯದ ವೈಭವ ಆಗಿರುತ್ತೆ. ನಮ್ಮೂರಲ್ಲಿ ಯಾಕೆ ವೇಷ ಹಾಕ್ತಾರೆ ಗೊತ್ತಾ? ನವರಾತ್ರಿ ಟೈಮಲ್ಲಿ ವೇಷ ಹಾಕೋದು ಇದೊಂದು ಸಾಂಪ್ರದಾಯಿಕ ಪದ್ಧತಿ. ಧಾರ್ಮಿಕ ಭಕ್ತಿ, ದುರ್ಗಾ ಪರಮೇಶ್ವರನ್ನು ಸ್ಮರಿಸಿ ಆಕೆಯ ಶಕ್ತಿಯನ್ನು ಜನರಿಗೆ ತಲುಪಿಸಲು ವೇಷ ಹಾಕ್ತಿದ್ರು. ಹಬ್ಬದ ಸಂಭ್ರಮಾಚರಣೆಗೂ ಇದು ಕಾರಣವಾಗಿತ್ತು. ಆರ್ಥಿಕ ಸಹಾಯಕ್ಕಾಗಿ ವೇಷ ಧರಿಸಿ ಮನೆ ಮನೆಗೆ ತೆರಳಿ ಹಣ ಸಂಗ್ರಹಿಸ್ತಿದ್ರು. ಕಾಲ ಬದಲಾದಂಗೆ ನೈಜ ಸಂಸ್ಕೃತಿಯು, ನೈಜ ಕಲೆಯು ಬದಲಾಗ್ತಿದೆ. ಎಷ್ಟೋ ಪಾರಂಪರಿಕ ಸಂಪ್ರದಾಯ ಕಲೆಗಳು ಕಣ್ಣಿಗೆ ಬೀಳ್ತಾ ಇಲ್ಲ. ನಮ್ಮ ಸಂಸ್ಕೃತಿ ಬಗ್ಗೆ ನಾನು ಯಾಕೆ ಇಷ್ಟೊತ್ತು ಹೇಳಿದೆ ಗೊತ್ತಾ? ಈ ಮಗು ಹತ್ರ ಮಾಡಿಸ್ತಿರೋದು ನಂಗೆ ಸರಿ ಅನ್ನಿಸ್ತಿಲ್ಲ. ನಿಮಗೂ ಸರಿ ಅನಿಸಿದ್ರೆ ನೆಕ್ಸ್ಟ್ ದಸರಾದಲ್ಲಿ ಇದು ನೋಡೋಕೆ ಸಿಗದಿದ್ರೆ ಒಳ್ಳೆಯದು. ನಾನು ದುಡ್ಡು ಕೊಡ್ತೀನಿ, ನಂಗೆ ಬೇಡ ಅದು. ನನಗೆ ಬೇಡ, ಅಮೌಂಟ್ ಕೊಡ್ತೀನಿ ನಿಂಗೆ. ಯಾವ್ದು ನಂಬರು? ಅದಕ್ಕೆ ಹಾಕ್ಲಾ? ಓಕೆ, ನಂಬರ್ ಕೊಡಿ. ಆ್ಯಕ್ಚುಲಿ ಕೀ ಪಂಚ್ ನಮ್ಗೆ ಬೇಕಾಗಿರಲಿಲ್ಲ. ನಾನು ಅಮೌಂಟ್ ಕೊಡ್ತೀನಿ, ಕೀ ಪಂಚ್ ನೀನೇ ಹಿಡ್ಕೊಂಡ್ರು ಪ್ರೀತಿಯಿಂದ ಬ್ಯಾಗಿಗೆ ಹಾಕಿದ್ಲು. ಈ ಮಗು ಮುಗ್ಧತೆ ನನಗೆ ತುಂಬ ಇಷ್ಟ ಆಯಿತು. ಓಕೆ, ನನ್ನ ಪಿಕಪ್ ಮಾಡೋಕ್ಕೆ ನನ್ನ ಫ್ರೆಂಡ್ ಬರ್ತೀನಿ ಅಂದಿದ್ದಾನೆ, ಪಚ್ಚು. ಹೋಗಿ ನೋಡ್ತು ಜದನಲ್ಲ ಏನು ಚದನ್ ಬ್ಲಾಗ್ ಎಡ್ಡೆ ಅದನ್ನ ಸಾರಿ ಫ್ರೆಂಡ್ಸ್, BVC ಅಂದರೆ ಬ್ಯಾಡ್ ವರ್ಡ್ ಅಲ್ಲ, ಇದು ಮಂಗಳೂರು ಫ್ರೆಂಡ್ಶಿಪ್ಪಲ್ಲಿ ಇರೋ ಒಂದು ಎಮೋಷನ್. ಬರ್ತೀನಿ. ಈ ಸತಿ ಮಂಗಳೂರು ದಸರಕ್ಕೆ ನಮ್ಮೂರು ಜನ ಜೊತೆ ನೀವು ಬನ್ನಿ. ನಮ್ಮೂರು ಎಷ್ಟು ಚಂದ ಅಲ್ಲ? ನಾನು ಈಗ ಹೇಳ್ತಿದ್ದೀನಿ, ನೀವು ವಿಡಿಯೋ ಕಂಪ್ಲೀಟ್ ನೋಡಿ ನಮ್ಮೂರು ಎಷ್ಟು ಚಂದ ಅಂತ ಕಮೆಂಟ್ ಮಾಡಿ ಹೇಳಿ. ಕಾಂತಾರದಲ್ಲಿ ನಮ್ಮೂರು ದೈವಾರಾಧನೆ ನೋಡಿದ್ದೀರಾ? ನಾನಿವಾಗ ನಿಮಗೆ ನಮ್ಮ ಮಂಗಳೂರು ದಸರಾ ಬ್ಯೂಟಿಫುಲ್ ವೈಬ್ಸ್ ತೋರಿಸ್ತೀನಿ. ಇಲ್ಲಿ ತನಕ ನಾನು ಪಚ್ಚು ಇದ್ವಿ. ಇನ್ನೊಬ್ಬ ಫ್ರೆಂಡ್ ಪುಷ್ಪ ಆ್ಯಡ್ ಆಗ್ತಾನೆ ಅಂದ್ರಲ್ಲ, ಬಂದ ನೋಡಿ ಇವನೇ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ತುಂಬಾ ದೊಡ್ಡದಿದೆ, ಆದರೆ ಇವತ್ತು ಸಿಕ್ಕಿದ್ದು ಇವರಿಬ್ಬರೇ. ಓಕೆ, ಮುಂದೆ ಹೋಗೋಣ. ವೈಬ್ ಇಷ್ಟ ಅಲ್ಲ, ಇನ್ನೂ ಇದೆ. ಒಂದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲ್ ಇದೆ. ಇಷ್ಟೇ ಇರಬೇಕು ಅಂದ್ಕೊಂಡೆ, ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಈ ಕ್ರೌಡಲ್ಲಿ ನೀವು ಯಾವ ಸೈಡ್ ಹೋಗಬೇಕು ಆ ಸೈಡ್ ಮುಖ ಮಾಡಿ ನಿಂತ್ಕೊಂಡ್ರೆ ಸಾಕು, ಅವರೇ ಒಂದು ರೌಂಡ್ ಕರ್ಕೊಂಡೋಗಿ ನೀವು ನಿಂತಿರೋ ಪ್ಲೇಸಿಗೆ ಕರ್ಕೊಂಡ್ಬಂದು ಬಿಡ್ತಾರೆ. ಕುದ್ರಳ್ಳಿ ದೇವಾಲಯದಿಂದ ಹೊರಟ ಈ ಟ್ಯಾಬ್ಲೋ ಮತ್ತೆ ಕುದ್ರಳ್ಳಿ ತಲುಪಿ ಶಾರದಾ ದೇವಿಯನ್ನು ಅಲ್ಲಿ ವಿಸರ್ಜನೆ ಮಾಡಲಾಗುತ್ತೆ. ಈಗ ನೀವು ನೋಡ್ತಿರೋದು ಕುದ್ರಳ್ಳಿಯ ತಾಯಿ ಶಾರದಾ ದೇವಿ. ವಸುದೈವ ಕುಟುಂಬಕಂ ಎಂಬ ಮೌಲ್ಯದಿಂದ
ಮಗು ಜೊತೆಗೆ ತಾಯಿನೂ ಕುಣಿತಿದ್ದಾರೆ. ಇದು ನಮ್ಮ ದಸರಾ. ಎಲ್ಲ ದಸರಾ ವೈಬಲ್ಲಿ ಇದ್ದೀರಲ್ಲ? ಎಸ್, ಈ ದಸರಾ ವೈಬಲ್ಲಿ ನನ್ನ ಫೇವ್ರೇಟ್ ಹೀರೋಯಿನ್ ಸಿಕ್ಕಿದ್ರು. ನಮ್ಮೂರಿನ ಕ್ಯೂಟ್ ಟ್ವಿನ್ಸ್ ಸ್ಯಾಂಡಲ್ವುಡ್ ಹೀರೋಯಿನ್ಸ್ ನನ್ನ ಚಾನಲಲ್ಲಿ ಮಾತಾಡಿದ್ರು. ಏನು ಹೇಳಿದ್ರು ಕೇಳಿ. ಎಲ್ರಿಗೂ ನಮಸ್ಕಾರ. ಶೆಟ್ಟಿ ಅವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಲ್ ದ ಬೆಸ್ಟ್ ಎಲ್ಲರಿಗೂ. ದೇವರು ಒಳ್ಳೇದು ಮಾಡಲಿ ನಿಮ್ಗೆಲ್ಲರಿಗೂ. ಮಂಗಳೂರು ದಸರಾ ಹೆಂಗಿದೆ? ಏಪಲ ಎಡ್ಡೇನೆ ಎಂಕ್ಲನ ಊರು ಅಂಚದು ಎಂಕ್ಲೆ ಜಾಸ್ತಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲಲ್ಲಿ ಮಾತಾಡಿದ ಅದ್ವಿತಿ ಮತ್ತು ಅಶ್ವಿತಿಗೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಈ ಪಾಸಿಟಿವ್ ವೈಬ್ ಇನ್ನೂ ನಿಮ್ಮನ್ನು ನೆಕ್ಸ್ಟ್ ಲೆವೆಲಲ್ಲಿ ನೋಡೋ ಥರ ನಮಗಾಗಲಿ. ಇನ್ನೂ ಟ್ಯಾಬ್ಲೋ ಮುಗ್ದಿಲ್ಲ. ನಾವು ಇದೀವಂತ ತೋರಿಸ್ಕೊಳ್ಳೋಕ್ಕೆ ಒಂದು ಸೆಲ್ಫಿ ವಿಡಿಯೋ. ಇವು ನೋಡಿದ್ರೆ ಟ್ಯಾಬ್ಲೋ ಮೇಲೆ ಬೀಳ್ತಿರೋ ಪೇಪರ್ನ ಫೀಲ್ ಮಾಡ್ತಿದೆ. ಪುರಿ ಜಗನ್ನಾಥ ದೇವಾಲಯದ ಮೇಲೆ ಇರುವ ಪುರಾತನ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. 1000 ಅಡಿ ಎತ್ತರದಲ್ಲಿರುವ ಗೋಪುರ 45 ಮಹಡಿಗಳನ್ನು ಇಲ್ಲಿಗೆ ನಮ್ಮ ಮಂಗಳೂರು ದಸರಾ ಮುಗಿಯಿತು. ಮುಂಬೈ ಜರ್ನಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ವಿಡಿಯೋ ನೋಡಿದವರಿಗೆ ಚಾಪ್ಟರ್ 4 ಪೆಂಡಿಂಗ್ ಇದೆ. ಸ್ವಲ್ಪ ಎಡಿಟ್ ಮಾಡಬೇಕು, ಮಂಡೇ ಆಫೀಸ್ ಬೇರೆ ಇದೆ. ಯಾರು ನನ್ನ ಚಾನಲಲ್ಲಿ ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ, ನೋಡೋದನ್ನ ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಶೇರ್. ಎಲ್ರಿಗೂ ನಮಸ್ಕಾರ. ಅವರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಾಪ್ಟರ್ 4ಗೆ ವೆಯ್ಟ್ ಮಾಡಿ.